ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಕಾರ್ಟೂನ್ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡ್ಕೊಂಡು ಬರುವ. ಇಲ್ಲಿ ನಿಮಗೆ ಏನಂದರೆ ಫ್ರೀಯಾಗಿ ಇಮೇಜನ್ನ ಯಾವ ಥರ ಡೌನ್ಲೋಡ್ ಮಾಡೋದು ಹಾಗೂ ಯಾವ ಥರ ನಾವು ಚಾಟ್ ಜಿಪಿಟಿನ ಯೂಸ್ ಮಾಡೋದೇ ಸ್ಟೋರಿ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಹಾಗಾದರೆ ಯಾಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಅದ್ರ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಸೊ ಗೈಸ್, ಇನ್ನೊಂದು ನಿಮಗೆ ಡೌಟ್ ಏನಾದರೂ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತ ಹೇಳ್ಕೊಡ್ತೀನಿ. ಮತ್ತೇನಂದರೆ ನಿಮಗೆ ಯಾವ ಥರ ವಿಡಿಯೋ ಬೇಕಂತ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದರ ಬಗ್ಗೆ ಡೆಡಿಕೇಟ್ ವಿಡಿಯೋನ ಮಾಡ್ತೀನಿ. ಮೊದಲು ನೀವು ಗೂಗಲ್ಗೆ ಹೋಗಿ, ಓಕೆನಾ? ಇಲ್ಲಿ ನೀವು ಟೈಪ್ನ ಮಾಡಬೇಕು, ಏನಂದರೆ ಮೋರಲ್ ಸ್ಟೋರೀಸ್ ಆರ್ಟಿಕಲ್ ಅಂತ, ಓಕೆನಾ? ಇಲ್ಲಾಂದರೆ ಮೋರಲ್ ಸ್ಟೋರಿ ಇನ್ ಕನ್ನಡ ಆರ್ಟಿಕಲ್ ಅಂತ ಟೈಪ್ನ ಮಾಡ್ಕೊಳ್ಳಿ. ಈ ಥರ ನೀವು ಟೈಪ್ ಮಾಡಿ, ನಾನು ಏನು ಟೈಪ್ ಮಾಡ್ತೀನಿ ಅದೇ ಥರ ಟೈಪ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ತುಂಬ ಸಿಗುತ್ತೆ ವೆಬ್ಸೈಟ್, ಓಕೆನಾ? ಸ್ಟೋರಿದ್ದು. ಮತ್ತು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ, ಇಲ್ಲಿ ಪಿಂಟ್ರೆಸ್ಟಲ್ಲಿ ಕೂಡ ನಿಮಗೆ ಸ್ಟೋರಿಗಳು ಸಿಗುತ್ತೆ. ನೀವು ಪಿಂಟ್ರೆಸ್ಟ್ ಆ್ಯಪ್ ಇದ್ದರೆ ಅದರಲ್ಲಿ ಕೂಡ ಈ ಥರ ಸರ್ಚ್ ಮಾಡ್ಬೋದು. ನಾನಿಲ್ಲಿ ನಿಮಗೆ ಸಿಂಪ್ಲಿ ಗೂಗಲಲ್ಲಿ ಹೇಳ್ತಾ ಇದ್ದೀನಿ, ಓಕೆನಾ? ಇಲ್ಲಿ ನಿಮಗೆ ಫಸ್ಟ್ ವಿಜಯ ಕರ್ನಾಟಕ ಅಂತ ಒಂದು ವೆಬ್ಸೈಟ್ ಇದೆ. ಇಲ್ಲಿ ಕನ್ನಡ ನೈತಿಕ ಕಥೆಗಳಂತ ಇದೆಯಾ, ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಈಗ ನಿಮಗೆ ಈ ಥರ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಅದನ್ನು ಇಂಟು ಮಾರ್ಕ್ ಮೇಲೆ ಕೊಡಿ, ಓಕೆನಾ? ಡಿಲೀಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಹುಡುಗ ಮತ್ತು ಗುಬ್ಬಿ ಮರಿ ಅಂತ ಎಲ್ಲ ಸ್ಟೋರೀಸ್ಗಳಿದ್ದಾವೆ, ಓಕೆನಾ ಗೈಸ್? ಇಲ್ಲಿ ಒಂದು ಸ್ಟೋರಿನ ನೀವು ಪಿಕ್ ಮಾಡ್ಕೊಳ್ಳಿ, ಓಕೆನಾ? ಈ ಥರ ನೀವು ನೋಡ್ಬೋದು. ಇಲ್ಲಿ ಪುಟಾಣಿ ಕತೆ ಅಂತ ಇದೆ, ಓಕೆನಾ? ಗಿಳಿಯ ಹೃದಯವಂತಿಕೆ ಅಂತ ಫಸ್ಟ್ ಒನ್ ನಾನು ಸೆಲೆಕ್ಟ್ನ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ನಿಮಗೆ ತುಂಬ ಈಸಿ ಆಗುತ್ತೆ ಇದು, ಓಕೆನಾ? ನೀವು ಏನಂದರೆ ಇವಾಗ ಚಾಟ್ ಜಿಪಿಟಿ ಕೂಡ ಯೂಸ್ ಮಾಡ್ಬೋದು, ಆದರೆ ನಿಮಗೆ ಕನ್ನಡ ಸ್ಟೋರಿಗಳು ಅಷ್ಟು ಮೀನಿಂಗ್ ಇರಲ್ಲ ಅದಕ್ಕೆ, ಓಕೆನಾ? ಮೀನಿಂಗ್ಲೆಸ್ ಇರುತ್ತೆ. ಹಿಂದಿಯಲ್ಲಿ ಆದರೆ ನೀವು ಚಾಟ್ ಜಿಪಿಟಿನ ನೋಡ್ಬೋದು. ನೀವು ಕನ್ನಡ ಬೇಕಂದರೆ ಈ ಥರ ನೀವು ಸ್ಟೋರಿನ ತಗೊಳ್ಬೋದು, ಓಕೆನಾ? ನಿಮಗೆ ಯಾವುದು ಇದರಲ್ಲಿ ಕಾಪಿರೈಟ್ ರೀಯೂಸ್ ಕಂಟೆಂಟ್ ಬರಲ್ಲ ವಾಯ್ಸ್, ಓಕೆನಾ? ಈ ಥರ ನೀವು ಏನಂದರೆ ಇಲ್ಲಿ ಆರ್ಟಿಕಲ್ ಬರೆದಿರ್ತಾರಲ್ಲ, ಅದನ್ನು ನೀವು ಕಾಪಿನ ಮಾಡ್ಕೊಳ್ಳಿ, ಓಕೆನಾ ಗೈಸ್? ಕಾಪಿನ ಮಾಡಿ, ಈ ಥರ ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ ನಿಮ್ಮದು ನೋಟ್ ಪ್ಯಾಡ್ ಇದೆಯಲ್ಲ ಅಲ್ಲಿ ಸೇವ್ನ ಮಾಡ್ಕೊಳ್ಳಿ. ಇಲ್ಲಿ ಈ ಥರ ನೀವು ನಿಮ್ಮದು ನೀವು ಸ್ಕ್ರೀನ್ಶಾಟ್ ಕೂಡ ತಗೊಳ್ಬೋದು, ಇಲ್ಲಾಂದರೆ ನೀವು ಈ ಥರ ನೋಟಲ್ಲಿ ಸೇವ್ ಮಾಡ್ಕೊಳ್ಬೋದು, ಓಕೆನಾ? ಅಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ನ ಮಾಡ್ಕೊಳ್ಳಿದ್ದೆ ಈ ಥರ ನೀವು 1 by 1 ಈ ಥರ ಕಾಪಿನ ಮಾಡಿ. ಎಲ್ಲ ಒಮ್ಮೆಲೆ ಆಲ್ ಸೆಲೆಕ್ಟ್ ಆಗಲ್ಲ ಇದು. ಸೊ 1 by 1 ಈ ಥರ ಪ್ಯಾರಾಗ್ರಾಫ್ನ ಸೆಲೆಕ್ಟ್ನ ಮಾಡಿಕೊಂಡು ನೋಟ್ಸಲ್ಲಿ ಹೋಗಿ ನೀವು ಪೇಸ್ಟ್ನ ಮಾಡ್ಕೊಳ್ಳಿ ಗೈಸ್, ಓಕೆನಾ? ಸೊ ಗೈಸ್, ಏನಂದರೆ ಇವಾಗ ಎಲ್ಲ ನೀವು ಇಲ್ಲಿ ಪೇಸ್ಟ್ ಮಾಡಿದ್ದೀರಲ್ಲ, ಎಲ್ಲ ಇದನ್ನು ಕಾಪಿನ ಮಾಡ್ಕೊಳ್ಳಿ ಸ್ಟೋರಿನ, ಓಕೆನಾ? ಆಲ್ ಕಾಪಿ ಕೊಡಿ, ಸೆಲೆಕ್ಟ್ ಆಲ ಕೊಟ್ಟು ಏನು ಮಾಡಬೇಕಂದ್ರೆ ಚಾಟ್ ಜಿಪಿಟಿನ ಓಪನ್ ಮಾಡ್ಕೊಳ್ಳಿ ಗೈಸ್, ಓಕೆನಾ? ಚಾಟ್ ಜಿಪಿಟಿಲಿ ನಾನು ಹೇಳ್ತೀನಿ ಯಾವ ಥರ ಅಲ್ಲಿ ಕ್ರಿಯೇಟ್ ಮಾಡೋದಂತ. ಇಲ್ಲಿ ಚಾಟ್ ಜಿಪಿಟಿಲಿ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿ ನೋಡಿದ್ದೀನಿ, ಓಕೆನಾ? ನಾನು ಹೇಗೆ ನಿಮಗೆ ತೋರಿಸ್ತಿದ್ದೀನಿ. ಈಗ ಕಾಪಿ ಮಾಡಿದ್ದೀರಲ್ಲ, ಇಲ್ಲಿ ಮೆಸೇಜಲ್ಲಿ ನೀವು ಪೇಸ್ಟ್ನ ಮಾಡ್ಕೊಳ್ಳಿ ಎಲ್ಲ, ಓಕೆನಾ? ಪೇಸ್ಟ್ ಮಾಡಿ ಇಲ್ಲಿ ಎಂಡಲ್ಲಿ ನೀವು ಆ್ಯಡ್ ಮಾಡಬೇಕು ಟ್ರಾನ್ಸ್ಲೇಟ್ ಇನ್ ಇಂಗ್ಲೀಷ್ ಅಂತ, ಓಕೆನಾ? ಲಾಸ್ಟ್ ಲೈನಲ್ಲಿ ಆ್ಯಡ್ ಮಾಡಿ ಟ್ರಾನ್ಸ್ಲೇಟ್ ಇನ್ ಇಂಗ್ಲೀಷ್ ಅಂತ, ಓಕೆನಾ? ಈಗ ನಿಮಗೆ ಇಂಗ್ಲೀಷಲ್ಲಿ ಇದು ಸ್ಟೋರಿನ ಬರೆದು ಕೊಟ್ಟಿದೆ, ಓಕೆನಾ? ಟ್ರಾನ್ಸ್ಲೇಟ್ ಆಗಿದೆ, ಓಕೆನಾ ಗೈಸ್? ಈಗ ನೀವು ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಸ್ಟೆಪ್ ಇಂಪಾರ್ಟೆಂಟ್ ಆಗಿರೋದು, ಮಿಸ್ ಮಾಡಬೇಡಿ ಇದನ್ನು. ಇಲ್ಲಿ ಫಸ್ಟ್ ಸೆಂಟೆನ್ಸ್ ಇದೆಲ್ಲ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಆಗಿದ್ದು, ಇಲ್ಲಿ ಫುಲ್ಲಿ ಸ್ಟಾಪ್ ಎಲ್ಲಿದೆ ಆ ಥರ ನೀವು ಫಸ್ಟ್ ಲೈನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಓಕೆನಾ? ಕಾಪಿ ಮಾಡಿ ನೀವು ಏನು ಮಾಡಬೇಕಂದ್ರೆ ವಾಟ್ಸಪ್ಗೆ ಹೋಗಿ, ಓಕೆನಾ ಗೈಸ್? ವಾಟ್ಸಪ್ ಎಲ್ಲಿದೆ ನಿಮ್ಮದು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ ಓಪನ್ನ ಮಾಡಿ ಇಲ್ಲಿ ನಿಮಗೆ ಇಲ್ಲಿ ನಿಮಗೆ ಒಂದು ಐಕಾನ್ ಕಾಣಿಸ್ತಿದೆಯಾ AI ಇದು. ಸೊ ಅಲ್ಲಿ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಈ ಥರ, ಓಕೆನಾ? ಕ್ಲಿಕ್ನ ಮಾಡಿ ನಿಮಗೆ ಮೇಟಾ AI ಅಂತ ಡೈರೆಕ್ಟ್ ಚಾಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕಾಪಿನ ಮಾಡಿದ್ರಲ್ಲ, ಅದನ್ನು ಇಲ್ಲಿ ಪೇಸ್ಟ್ನ ಮಾಡಿ, ಓಕೆನಾ? ಸೆಂಟೆನ್ಸ್ ನೀವು ಎಷ್ಟು ಪ್ಯಾರಾಗ್ರಾಫ್ ಬೇಕಾದ್ರೂ ಸೆಲೆಕ್ಟ ಮಾಡ್ಕೊಳ್ಬೋದು. ನಾನು ಇಮೇಜ್ ಜಾಸ್ತಿ ಬೇಕಂದರೆ ಈ ಥರ ನೀವು ಏನು ಒಂದು ಲೈನ್ನ ಸೆಲೆಕ್ಟ ಮಾಡ್ಕೊಳ್ಳಿ. ಇಲ್ಲಿ ಕ್ರಿಯೇಟ್ ಇಮೇಜ್ ಅಂತ ಏನಾದರೂ ಒಂದು ಸೆಂಟೆನ್ಸ್ ಆ್ಯಡ್ ಮಾಡಿ, ಓಕೆನಾ? ಇಲ್ಲಿ ನಾನು ಕ್ರಿಯೇಟ್ ಇಮೇಜ್ ಅಬೌಟ್ ದಿಸ್ ಪ್ರಾಂಪ್ಟ್ ಅಂತ ಹಾಕಿ, ಓಕೆನಾ? ಪ್ರಾಂಪ್ಟ್ ಆರ್ ಲೈನ್ ಏನಾದರೂ ಆ್ಯಡ್ನ ಮಾಡ್ಬೋದು. ನಾನಿಲ್ಲಿ ಕ್ರಿಯೇಟ್ ಇಮೇಜ್ ಅಬೌಟ್ ದಿಸ್ ಪ್ರಾಂಪ್ಟ್ ಅಂತ ಹಾಕಿದ್ದೀನಿ, ಓಕೆನಾ? ಇಲ್ಲಿ ಹಾಕಿ ಇಲ್ಲಿ ನಾವು ಮೆಸೇಜ್ ಕಳಿಸ್ತೀವಿ ಅಲ್ಲ, ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ, ಓಕೆನಾ ಗೈಸ್? ಕ್ಲಿಕ್ ಮಾಡಿದಾಗ ಏನು ನಿಮಗೆ ಇಮೇಜ್ ಇದು ಕ್ರಿಯೇಟ್ ಮಾಡಿಕೊಡುತ್ತೆ AI, ಓಕೆನಾ? ಇದು ಏನಂದರೆ ನಿಮಗೆ ಬೆಸ್ಟ್ ಮೆಥಡ್. ಯಾಕಂದರೆ ನೀವು ಈಗ ಬೇರೆ AIನ ಯೂಸ್ ಮಾಡಬೇಕಂದ್ರೆ ನಿಮಗೇನು ನನಗೆ ಕಮೆಂಟಲ್ಲಿ ತಿಳಿಸಿದರು ಕೆಲವು, ಮ್ಯಾಮ್ ಇದು ಏನು ಫ್ರೀ ಇಲ್ಲ, ನಮಗೆ ಅಮೌಂಟ್ ಕಟ್ಟಬೇಕು ಹಾಗೆ ಹೀಗೆ ಅಂತ. ಸೊ ನೀವು ಇದನ್ನು ಯೂಸ್ ಮಾಡ್ಬೋದು, ನಿಮಗೆ ಎನಿ ಟೈಮ್ ನಿಮಗೆ ಫ್ರೀಯೇ ಇರುತ್ತೆ, ಓಕೆನಾ? ಇಲ್ಲಿ ನೀವು ಸೇವ್ ಮಾಡಬೇಕಂದ್ರೆ ಇಮೇಜ್ ಮೇಲೆ ಕ್ಲಿಕ್ನ ಮಾಡಿ, ಮೇಲೆ 3 ಡಾಟ್ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಸೇವ್ ಗ್ಯಾಲರಿ ಅಂತೆಲ್ಲ ಬರುತ್ತಲ್ಲ, ಸೇವ್ ಅಂತಿದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ, ಓಕೆನಾ ಗೈಸ್? ಆಗ ಸೇವ್ ಆಗುತ್ತೆ ಗ್ಯಾಲರಿಯಲ್ಲಿ.
ಸೊ ಗೈಸ್ ಇವಾಗ ನಮಗೆ ಫಸ್ಟ್ ಲೈನ್ದು ಇಮೇಜ್ ಕ್ರಿಯೇಟ್ ಆಯ್ತಲ್ಲ. ಇವಾಗ ಸೆಕೆಂಡ್ ಲೈನ್ದು ಇಮೇಜ್ ಬೇಕಂದರೆ ನೀವು ಅಗೇನ್ ಚಾಟ್ ಜಿಪಿಟಿಗೆ ಹೋಗಿ ಇಲ್ಲಿ ಟ್ರಾನ್ಸ್ಲೇಟ್ ಆಗಿರುತ್ತಲ್ಲ ಇಂಗ್ಲೀಷಲ್ಲಿ. ಸೊ ಅದರದ್ದು ಸೆಕೆಂಡ್ ಲೈನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಆಗ ನೀವು ಎಲ್ಲಿಂದ ಸ್ಟಾಪ್ ಮಾಡಿದ್ರಲ್ಲ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ಫುಲ್ ಸ್ಟಾಪ್ ಇರುತ್ತೆ, ಅಲ್ಲಿ ತನಕ ಕಾಪಿನ ಮಾಡ್ಕೊಳ್ಳಿ. ಓಕೆನಾ, ನಾನಿಲ್ಲಿ ದಾಟ್ರಿ ಇದೆಲ್ಲ ಅಲ್ಲಿಂದ ನಾನು ಇಲ್ಲಿ ಆ್ಯಂಡ್ ಫ್ರೂಟ್ಸ್ ಅಂತ ಇದೆ ಅಲ್ಲಿ ಸ್ಟಾಪ್ ಇದೆ. ಓಕೆನಾ, ಅಲ್ಲಿ ನಾನು ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ ಗೈಸ್. ಓಕೆನಾ, ಈ ಥರ ಕಾಪಿನ ಮಾಡ್ಕೊಳ್ಳಿ, ವಾಟ್ಸಪ್ಗೆ ಹೋಗಿ ಎಲ್ಲಿ ಪೇಸ್ಟ್ ಮಾಡಿ. ಸೊ ಗೈಸ್ ಅಗೇನ್ ನಾನಿಲ್ಲಿ ಒಂದು ಪ್ಯಾರಾಗ್ರಾಫ್ನ ಪೇಸ್ಟ್ನ ಮಾಡ್ತಾಯಿದ್ದೀನಿ, ನೋಡ್ಬೋದು ಇಲ್ಲಿ ನೀವು. ಈ ಥರ ನೀವು ಪ್ಯಾರಾಗ್ರಾಫ್ನ ಕಾಪಿನ ಮಾಡಿಕೊಂಡು ಇಲ್ಲಿ ಪೇಸ್ಟ್ನ ಮಾಡಿ ಈ ಥರ ಇಮೇಜ್ನ ಕಲೆಕ್ಟ್ನ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಈ ಥರ ಎಲ್ಲ ಇಮೇಜ್ ಕಲೆಕ್ಟ್ ಮಾಡಿದ ಮೇಲೆ ನೀವು ನೆಕ್ಸ್ಟ್ ಎಡಿಟಿಂಗ್ಗೆ ನೆಕ್ಸ್ಟ್ ಇನ್ಶಾರ್ಟ್ನ ಓಪನ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಇಲ್ಲಿ ಇನ್ಶಾರ್ಟ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ, ನ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಮೇಜ್ನ 1 by 1 ಆ್ಯಡ್ನ ಮಾಡಿ. ಓಕೆನಾ, ಇಲ್ಲಿ ಫಸ್ಟ್ ನೋಡಿ ನನಗೆ ಇಷ್ಟು ಇಮೇಜಸ್ ನಾನು ಕಲೆಕ್ಟ್ನ ಮಾಡಿದ್ದೀನಿ ಆಲ್ರೆಡಿ, ಏನು AI ಇಂದ. ಓಕೆನಾ, ಈಗ ಫಸ್ಟ್ ಸೆಕೆಂಡ್ ಯಾವುದಿದೆ ಈ ಥರ ನೀವು ಸ್ಟೆಪ್ ಬೈ ಸ್ಟೆಪ್ ಆ್ಯಡ್ನ ಮಾಡಿ. ಇಲ್ಲಿ ನಾವು ಯೂಟ್ಯೂಬ್ದು ರೇಷೋ ಸೆಲೆಕ್ಟ್ನ ಮಾಡ್ಕೊಳ್ಬೇಕು. ಇಲ್ಲಿ ಕ್ಯಾನ್ವಾಸ್ ಮೇಲೆ ಕ್ಲಿಕ್ನ ಮಾಡಿ ಯೂಟ್ಯೂಬ್ ರೇಷೋ ಸೆಲೆಕ್ಟ್ ಮಾಡಿ. ಇಲ್ಲಿ ನಾನೊಂದು ಐಕಾನ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ ಅಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಆಗ ನಿಮಗೆ ಫಿಟ್ ಆಗುತ್ತೆ. ಇಲ್ಲಾಂದರೆ ನೀವು ಝೂಮ್ ಕೂಡ ಮಾಡ್ಕೊಳ್ಬೋದು. ಇದೇ ಥರ ಎಲ್ಲ ಇಮೇಜ್ ಮೇಲೆ ಕ್ಲಿಕ್ನ ಮಾಡಿ ಕ್ಯಾನ್ವಾಸ್ ಸೆಲೆಕ್ಟ್ ಮಾಡಿ ಈ ಥರ ಫಿಟ್ನ ಮಾಡ್ಕೊಳ್ಳಿ. ಓಕೆನಾ, ಝೂಮ್ ಕೂಡ ಮಾಡಿ ಅಡ್ಜಸ್ಟ್ನ ಮಾಡಿ ಬೇಕಾದರೆ. ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವು ವಾಯ್ಸ್ ಓವರ್ನ ಕೊಡೋದು ಗೈಸ್. ಓಕೆನಾ, ಏನಂದರೆ ಇಲ್ಲಿ PIP ಅಂತ ಇದೆ ಅಲ್ಲ, ಅಲ್ಲೇ ಕ್ಲಿಕ್ನ ಮಾಡ್ಕೊಳ್ಳಿ. ನಾನು ತುಂಬ ವೀಡಿಯೋಸಲ್ಲಿ ಇದನ್ನು ಹೇಳಿದ್ದೀನಿ ಟಿಪ್ಸ್ ನಿಮಗೆ. ಸೊ ಆಗ ನೀವು ಏನು ಸ್ಟೋರಿನ ಏನು ಸೇವ್ ಮಾಡಿದ್ದೀರಲ್ಲ ಅದು ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲಿ ಆ್ಯಡ್ನ ಮಾಡಿ ಪಿಕ್. ಓಕೆನಾ, PIP ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಮೇಜ್ ಆ್ಯಡ್ನ ಮಾಡಿ ಈ ಥರ ನೀವು ಡ್ರ್ಯಾಗ್ನ ಮಾಡಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಮ್ಯೂಸಿಕ್ ಅಂತ ಇರುತ್ತಲ್ಲ, ನಿಮಗೆ ಗೊತ್ತಿರ್ಬೋದು ಆಲ್ರೆಡಿ. ಸೊ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ವಾಯ್ಸ್ ಓವರ್ ಕೊಡಿ ಈ ಥರ. ಓಕೆನಾ, ಇದೇ ಥರ ನೀವು ವಾಯ್ಸ್ ಓವರ್ನ ಕೊಡ್ಬೋದು. ಆಮೇಲೆ ಆ್ಯಡ್ ಮಾಡಿದ್ದೀರಲ್ಲ ಇಮೇಜ್ ಅದನ್ನು ಡಿಲೀಟ್ನ ಮಾಡ್ಕೊಳ್ಳಿ ಗೈಸ್. ಸೊ ಇದಾಯಿತು ಹೇಗೆ ನಾವು ವಾಯ್ಸ್ ಓವರ್ ಕೊಡೋದು ಅಂತ. ಇನ್ನು ನೀವು ಎಕ್ಸ್ಟ್ರಾ ಸ್ವಲ್ಪ ಎಡಿಟಿಂಗ್ನ ಮಾಡ್ಕೊಳ್ಳಿ ಬೇಕಾದರೆ ಹೇಳ್ತೀನಿ ನಾನು. ಇಲ್ಲಿ ಆ್ಯನಿಮೇಷನ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ, ಕ್ಲಿಕ್ನ ಮಾಡಿ ಥರ ನೀವು ಏನು ಇದಕ್ಕೆ ಆ್ಯನಿಮೇಷನ್ ಆ್ಯಡ್ನ ಮಾಡ್ಬೋದು. ಓಕೆನಾ, ಸೊ ಗೈಸ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೂ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.